ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ನಾವು ರಾಮಮೂರ್ತಿ ನಗರ ಊರಹಬ್ಬದ ಪ್ರಯುಕ್ತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳು 30ನೇ ತಾರೀಕು ಎಲ್ಲ ದೇವರುಗಳು ಆಗಮನ ಆಗುತ್ತದೆ ಸಂಜೆ, ಮತ್ತು 31ನೇ ತಾರೀಕು ಶನಿವಾರ ದೀಪದ ಆರತಿ ಶ್ರೀರಾಮಚಂದ್ರನಿಗೆ ಮತ್ತು ತಂಬಿಟ್ಟಿನ ಆರತಿ ಎಲ್ಲ ದೇವರುಗಳಿಗೆ, ಅನ್ನಮ್ಮ ದೇವಿ, ಸಪ್ಲಮ್ಮ ದೇವಿ, ಮಾರಮ್ಮ ದೇವಿ, ಮುನೇಶ್ವರ, ಬಂಡಿ ಮಾಕಾಳಮ್ಮ ದೇವರಿಗೆ ತಂಬಿಟ್ಟಿನ ಆರತಿ ಇರುತ್ತದೆ. ಅದಾದ ನಂತರ ರಾಮಮೂರ್ತಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಮಮೂರ್ತಿ ನಗರದಲ್ಲಿ ಕರಗ ಮಹೋತ್ಸವ ಇರ್ತದೆ. ಕರಗ ಮಹೋತ್ಸವವನ್ನು ವನ್ಯ ಕುಲ ಕ್ಷತ್ರಿಯ ವಂಶಸ್ಥರಾದ ಶ್ರೀ ಬಾಲಾಜಿರವರಿಂದನೇ ನಾವು ಈ ಕರಗ ಮಹೋತ್ಸವವನ್ನು ಏರ್ಪಡಿಸುತ್ತಿದ್ದೇವೆ. ಈ ಕರಗ ಮಹೋತ್ಸವಕ್ಕೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಬೇಕೆಂದು ಕೇಳ್ಕೊತಾ ಇದ್ದೇನೆ. ಕರಗವನ್ನು ವೀಕ್ಷಿಸಿ ರಾಮಮೂರ್ತಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಕರಗ ನಡೀತಿದೆ. ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತು ಭಾನುವಾರದಂದು ಅವರವರ ಮನೆ ಸ್ವಗೃಹಗಳಲ್ಲಿ ಅವರವರು ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಳ್ತಿದ್ದಾರೆ. ಮತ್ತು ಇನ್ನು ನಮ್ಮ ಕಾರ್ಯಕ್ರಮ ಸೋಮವಾರದಂದು ಪಲ್ಲಕ್ಕಿ ಇರ್ತದೆ. ಪಲ್ಲಕ್ಕಿಯಂದು ಇನ್ನೂ 2 ದೇವರುಗಳು ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿ ಪಲ್ಲಕ್ಕಿಯನ್ನು ಸೇರಿರುತ್ತೆ. ಒಟ್ಟು 7 ಪಲ್ಲಕ್ಕಿಗಳಿರುತ್ತೆ. ಆ 7 ಪಲ್ಲಕ್ಕಿಗಳು ರಾಮಮೂರ್ತಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತದೆ. ಅದಾದ ನಂತರ ವಾದ್ಯಗೋಷ್ಠಿಗಳು, ಮನೋರಂಜನಾ ಕಾರ್ಯಕ್ರಮಗಳು ಎಲ್ಲ ಇರ್ತದೆ. ಅದು ಅವತ್ತಿನ ದಿನ ನಮ್ಮ ಊರಹಬ್ಬದ ಕೊನೆಯ ದಿನ. ನಮ್ಮ ದೇವರು ಇದು ಊರಹಬ್ಬದ ದೇವತೆಗಳು ಮತ್ತು ಎಲ್ಲ ದೇವರುಗಳು ನಾವು ಪೂಜೆ ಮಾಡ್ತಕ್ಕಂಥ ಜಾಗ BBMP ಆಟದ ಮೈದಾನ, ನೈಸ್ ಫೇರ್ ಹಿಂಭಾಗ.